ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದೇ ಮೊದಲು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ರೆಡಿ ಆಗಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಂದ್ರೆ ಹರಕೆ ಇತ್ತು, ರಸದು ಹರಕೆನೆ ಅನ್ಬೋದು. ಅಂದ್ರೆ ಅವ್ನು ಹುಟ್ಬೇಕಾದ್ರೆ ನಮ್ಮ ಅಪ್ಪ ಅವರು ಹರಕೆ ಮಾಡ್ಕೊಂಡಿದ್ರು. ಹಾಗಾಗಿ ಹರಕೆ ತೀರ್ಸಕ್ಕೆ ಅಂತ 2 ವರ್ಷ ಆದ್ಮೇಲೆ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಅಂದ್ರೆ ಲಸು ಹುಟ್ಟಿದ್ಮೇಲೆ ಒಂದ್ ದಿವಸನೂ ಕೂಡ ನಾವು ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ. ಇದೇ ರೋಡಲ್ಲಿ ತಿರ್ಗಿದ್ರು ಕೂಡ ದೇವಸ್ಥಾನಕ್ಕೆ ಹೋಗಕ್ ಆಗಿರ್ಲಿಲ್ಲ. ಅಂದ್ರೆ ದೇವ್ರೆ ಕರ್ಕೊಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಇದೇ ರೋಡಲ್ಲಿ 2-3 ಸತಿ ಓಡಾಡಿದೀವಿ. ಆದ್ರೂ ಕೂಡ ದೇವಸ್ಥಾನಕ್ಕೆ ಹೋಗಕ್ ಆಗಿರ್ಲಿಲ್ಲ. ಫೈನಲಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಮ್ಮವ್ರು ಕೂಡ ಮತ್ತೆ ನನ್ನ ತಂಗಿ ಅಂದ್ರೆ ಅಶ್ವಿನಿ ಅಂತ ಹೇಳಿ ಅವಳು ಕೂಡ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಅಪ್ಪಂಗೆ ಇವತ್ತು ಬಂದಿಲ್ಲ, ಅಂದ್ರೆ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅನ್ಬಿಟ್ಟು ಅವ್ರು ಬಂದಿಲ್ಲ. ನಾವಷ್ಟೇ ಹೋಗ್ತಾ ಇದೀವಿ. ಅಮ್ಮ ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಬರ್ತಾರೆ. ಅಂದ್ರೆ ಬೆಂಗಳೂರಿಂದ ಅವರು ಆ ಕಡೆ ಬರ್ತಾರೆ. ನಾವು ಊರಿಂದ ಬೈಕಲ್ಲಿ ಇಲ್ಲಿಗೆ ಬರ್ತಾ ಇದೀವಿ. ಇವಾಗ ದೇವಸ್ಥಾನ ಹತ್ರ ಬಂದ್ವಿ ನೋಡಿ. ಶ್ರೀ ಕ್ಷೇತ್ರ ಮಲ್ಲಿಗೆರೆ ಅಂತಾನೆ ಪ್ರಸಿದ್ಧಿ. ಅಂದ್ರೆ ಕರಿಯಮ್ಮ ದೇವಿ ಅಂತ ಹೆಸರು ದೇವರಿಗೆ. ನಾನ್ ಕೇಳಿದಂತ ಎಲ್ಲಾ ಇಷ್ಟ ಕಷ್ಟಗಳನ್ನು ಕೂಡ ನೆರವೇರಿಸಿದ್ದಾರೆ ದೇವಿ. ಹಾಗಾಗಿ ಅವಾಗ ಅವಾಗ ಬರ್ತಾ ಇರ್ತೀವಿ. ಇದೇ ಲಾಂಗ್ ಗ್ಯಾಪ್ ಅನ್ಸ್ಬೋದು. ಅಂದ್ರೆ 2 ವರ್ಷ ಆಗ್ತಾ ಬಂತು. ಇನ್ನೇನ್ ಮಾರ್ಚ್ 24 ಅಂದ್ರೆ ಲಸುಗೆ 2 ವರ್ಷ ಆಗುತ್ತೆ. 2.5 ವರ್ಷನೇ ಆಗ್ತಾ ಬಂತು ದೇವಸ್ಥಾನಕ್ಕೆ ಹೋಗೇ ಇರ್ಲಿಲ್ಲ. ಹಾಗೆ ನಾವು ಫಸ್ಟ್ ಬಂದ್ವಿ, ಇನ್ನು ಅಮ್ಮ ಬಂದಿರ್ಲಿಲ್ಲ. ಅಷ್ಟ್ರಲ್ಲಿ ನಮ್ಮ ಮನೆಯವರು ಕರ್ಕೊಂಡ್ ಬರಕಂತ ಹೋದ್ರು. ಅಷ್ಟ್ರಲ್ಲಿ ಪೂಜೆ ಕೂಡ ನಡೀತಿತ್ತು. ಹಾಗೆ ಅಮ್ಮ ಮತ್ತೆ ನನ್ನ ತಂಗಿ ಕೂಡ ಬಂದ್ರು. ಪೂಜೆ ಎಲ್ಲ ಮಾಡಿಸ್ಕೊಂಡು, ಅಂದ್ರೆ ಶನಿವಾರ ಇದ್ರು ಕೂಡ ತುಂಬಾ ಜನ ರಶ್ ಇತ್ತು. ಅಂದ್ರೆ ಪ್ರಸಾದ ಕೇಳೋರು ತುಂಬಾ ಜನ ಇದ್ರು. ಅಂದ್ರೆ ಪ್ರಸಾದನ ಜಾಸ್ತಿ ಕೇಳ್ತಾರೆ. ನಾವು ಕೂಡ ಕೇಳ್ಬೇಕು ಅಂತ ಅನ್ಕೊಂಡು ಅದ್ಯಾಕೋ ಇವತ್ತು ಪ್ರಸಾದನೇ ಕೊಡ್ಲಿಲ್ಲ. ಹಾಗಾಗಿ ಸರಿ ಬೇಸ ಅಂತ ಕೇಳ್ತೀವಲ್ಲ, ಅದನ್ನ ಕೇಳ್ಕೊಂಡ್ ಬಂದೆ. ಅಷ್ಟರಲ್ಲಿ ದೇವಿ ಕೂಡ ಫುಲ್ಲು ರಶ್ ಆಗಿರೋದ್ರಿಂದ ಸ್ವಲ್ಪ ಕೇಳಕ್ ಯಾರು ಬಿಡ್ತಾ ಇರ್ಲಿಲ್ಲ. ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಕುತ್ಕೊಂಡಿದೀವಿ. ಅಮ್ಮ ಅಂದ್ರೆ ಬೆಂಗಳೂರಿಂದಾನೇ ಸ್ವಲ್ಪ ಉಪ್ಪಿಟ್ಟೆಲ್ಲ ಮಾಡ್ಕೊಂಡ್ ಬಂದಿದ್ರು. ಅಂದ್ರೆ ಅವ್ರು ಬೆಳಿಗ್ಗೆನೆ ಬಂದಿರ್ಲಿಲ್ಲ, ತಿಂದಿರ್ಲಿಲ್ವಂತೆ. ಹಾಗಾಗಿ ಬಾಕ್ಸ್ ಅಲ್ಲಿ ತಗೊಂಡ್ ಬಂದಿದ್ರು. ಲಸು ಮತ್ತೆ ಸೋನಿ ಇಬ್ರಿಗೂ ಕೂಡ ತಿನ್ಸಿ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿ ಸ್ವಲ್ಪ ಟೈಮ್ಸ್ ಎಲ್ಲ ಸ್ಪೆಂಡ್ ಮಾಡಿ, ಹಾಗೆ ಇವಾಗ ಊರಿಗೆ ಹೋಗೋಣ ಅಂದ್ಬಿಟ್ಟು ಇವಾಗ ರೆಡಿ ಆಗಿ ಕುಂತಿದೀವಿ. ನಾನು ಮತ್ತೆ ನಮ್ಮ ಮನೆಯವರು ಅಂದ್ರೆ ಬೈಕಲ್ಲಿ ಬಂದಿರೋದ್ರಿಂದ ನಮ್ಮ ಮನೆಯವರು ನಾವಷ್ಟು ಹೋಗೋಣ, ಆಮೇಲೆ ಬಸ್ಸಿಂದ ಅತ್ತೆಯವ್ರನ್ನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಫಸ್ಟ್ ನಾವು ಇವಾಗ ಬೈಕಿಗೆ ಬಂದಿದೀವಿ. ಬೈಕಲ್ಲಿ ಅಂದ್ರೆ ಹಿಂದೆ ಆ ಬಸ್ಸಲ್ಲಿ ಅಮ್ಮ ಮತ್ತೆ ಅಶ್ವಿನಿ ಮತ್ತೆ ನನ್ನ ಸೋನಿ ಕೂಡ ಅದೇ ಇದ್ರಲ್ಲಿ ಬರ್ತಾಳೆ. ಅಂದ್ರೆ ಅಜ್ಜಿ ಜೊತೆ ಬರ್ತೀನಿ ಅಂದ್ಬಿಟ್ಟು ಅದ್ರಲ್ಲಿ ಬರ್ತಿದ್ದಾಳೆ ನೋಡಿ. ಇದೇ ನೋಡಿ ನಮ್ಮ ಉಳಿಯಾರಲ್ಲಿ ದೊಡ್ಡ ಅರಮನೆನೇ ಅನ್ಬೋದು. ಅಂದ್ರೆ ಯಾವ ಸಿಟಿಗೂ ಕಮ್ಮಿ ಇಲ್ಲ, ಅಷ್ಟು ದೊಡ್ಡದಾಗಿ ಮನೆ ಕಟ್ಸಿದ್ದಾರೆ. ಈ ತರ ಮನೆ ನಾವಿನ್ ಯಾವಾಗ ಕಟ್ಟಿಸ್ತೀವೋ ನೋಡ್ಬೇಕು. ಹಾಗೆ ಇವಾಗ ರೋಡ್ ಅಲ್ಲಿ ಬರ್ತಾ ಇದೀವಿ. ಇನ್ನೇನ್ ಬಂದು ಇವಾಗ ಬಂದ ತಕ್ಷಣನೇ ಟೀ ಇಟ್ಬಿಟ್ಟೆ. ಅಂದ್ರೆ ಸುಸ್ತಾಗ್ಬಿಟ್ಟಿತ್ತು. ಎಲ್ಲಾರ ಹೊರಗಡೆ ಹೋಗ್ಬೇಕು ಬಸ್ಸಲ್ಲಿ ಅಂದ್ರೆ ಕಾರಲ್ಲಿ ಅದ್ರಲ್ಲೆಲ್ಲ ಹೋಗ್ಬೇಕು ಅಂದ್ರೆ ಫುಲ್ ಸುಸ್ತಾಗ್ಬಿಡುತ್ತೆ. ನನ್ಗೆ ಈ ಬಸ್ಸಲ್ಲಿ ಹೋಗಕ್ಕಂತೂ ಫುಲ್ಲು ಅಂದ್ರೆ ವಾಮಿಂಟು. ಬಸ್ಸು ಕಾರು ಇದೆರಡರಲ್ಲಿ ಯಾವತ್ತು ಎಲ್ಲಿಗೂ ಹೋಗ್ಬಾರ್ದು ಅನ್ಸ್ಬಿಡುತ್ತೆ. ಎಷ್ಟು ವಾಮಿಂಟು ಸುಸ್ತು ಅನ್ಸುತ್ತೆ. ಅದೇ ಟ್ರೈನಲ್ಲಿ ಆಗಿರ್ಬೋದು, ಬೈಕಲ್ಲಿ ಮತ್ತೆ ಈ ಟೆಂಪೋ ಈ ಆಟೋ ಇರುತ್ತಲ್ಲ ಅದ್ರಲ್ಲಿ ಎಲ್ಲಾರು ಕರ್ಕೊಂಡೋಗಿ ಹೋಗ್ತೀನಿ. ಆದ್ರೆ ಈ ಬಸ್ಸು ಮತ್ತೆ ಕಾರ್‌ನ ನೋಡಿದ್ರೆ ಆಗಲ್ಲ. ಅಷ್ಟು ಒಂಥರ ಸ್ಮೆಲ್‌ಗೆ ಅದೇನೋ ಒಂಥರ ವಾಮಿಂಟ್ ಆಗಿ ಸುಸ್ತು ಅನ್ಸ್ಬಿಡುತ್ತೆ. ಬೈಕಲ್ಲಿ ಬಂದ್ರು ಕೂಡ ಯಾಕೋ ಇವತ್ತು ಸುಸ್ತು ಅನ್ನಿಸ್ತು. ಅಂದ್ರೆ ಬೆನ್ನೋವು ಆ ಥರ ಎಲ್ಲ ಸ್ವಲ್ಪ ಇದಾಯ್ತು. ಬಂದು ಅಮ್ಮವ್ರು ಕೂಡ ಬಂದ್ರು. ಅಷ್ಟ್ರಲ್ಲಿ ಅವ್ರಿಗೂ ಕೂಡ ಟೀ ಮಾಡ್ಕೊಟ್ಟು, ಹಾಗೆ ನಾನು ಸ್ವಲ್ಪ ಕೈ ಕಾಲು ಮುಖ ತೊಳ್ಕೊಂಡು ತಲೆ ಎಲ್ಲ ಬಾಚ್ಕೊಂಡು ಇವಾಗ ಅಡ್ಗೆಗೆ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಒಂದ್ ಕಡೆ ಅನ್ನಕ್ಕೆ ಇಟ್ಟೆ, ಅನ್ನ ಕೂಡ ಆಯ್ತು. ಹಾಗೆ ಟೊಮೊಟೊ ಅಂದ್ರೆ ರಸಂ ಮಾಡೋಣ ಅಂದ್ಬಿಟ್ಟು ಟೊಮೊಟೊ ಕೂಡ ಇವಾಗ ಬೇಯಿಸಿದ್ದೆ. ಇವಾಗೆಲ್ಲ ಅದನ್ನ ತಗೊಂತಾ ಇದೀನಿ ನೋಡಿ. ಅಂದ್ರೆ ಅಮ್ಮವ್ರು ಇದ್ರಲ್ಲ ಸ್ವಲ್ಪ ಜಾಸ್ತಿ ಟೊಮೊಟೊನೇ ತಗೊಂಡು ಇವಾಗ ಬೇಯಿಸ್ಕೊಂಡಿದೀನಿ. ಸ್ವಲ್ಪ ಹುಣ್ಸೆನು ಕೂಡ ಲಾಸ್ಟಿಗೆ ಹಾಕೊಂತೀನಿ. ಅಷ್ಟ್ರಲ್ಲಿ ಅಶ್ವಿನಿ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ಲು. ಒತ್ತು ಶಾವ್ಗೆ ಮಾಡೋಣ ಅಂದ್ಬಿಟ್ಟು ಅಮ್ಮವ್ರು ಬಂದಿದ್ರಲ್ಲ, ಹಾಗಾಗಿ ಸ್ವಲ್ಪ ಸಿಹಿ ತಿಂಡಿ ಏನಾರ ಮಾಡೋಣ ಅಂದ್ಬಿಟ್ಟು ಒತ್ತು ಶಾವ್ಗೆ ಮಾಡಕ್ಕೆ ಇವಾಗ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂತಾ ಇದೀನಿ. ಫಸ್ಟ್ ರಸಂ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಒಂದ್ ಪ್ಯಾನ್ಗೆ ಇವಾಗ ಕಾಳ್ಮೆಣ್ಸುನ ಸ್ವಲ್ಪ ಹುರ್ಕೊಂತಾ ಇದೀನಿ. ನಾನು ಈ ತರಾನೇ ಅಂದ್ರೆ ರಸಂನ ಮಾಡೋದು. ಕಾಳ್ಮೆಣ್ಸು ಸ್ವಲ್ಪ ಹುರ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕೊಂಡು ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಅದನ್ನ ಹುರ್ಕೊಬೇಕು. ಅದು ಹುರ್ಬೇಕಾದ್ರೇನು ಮತ್ತೆ ಕುಟ್ಬೇಕಾದ್ರೂ ತುಂಬಾ ಘಮ ಬರುತ್ತೆ ನೋಡಿ. ಇವಾಗ ರುಬ್ಕೊಳ್ಳೋಕೆ ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ರುಬ್ಕೊಂಡಿದೀನಿ ನೋಡಿ. ಇಷ್ಟು ಕಾಳ್ಮೆಣ್ಸು ಮತ್ತೆ ಜೀರಿಗೆನ ಇವಾಗ ಸ್ವಲ್ಪ ಹುರ್ಕೊಂಡಿದೀನಿ. ಇವಾಗ ಅದನ್ನೆಲ್ಲ ಕುಟ್ಕೊಂಡು ಇವಾಗ ಸಾಂಬಾರ್ಗೆ ರೆಡಿ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಇವಾಗ ಸಾಸಿವೆ ಒಂದ್ ಸ್ವಲ್ಪ ಜೀರಿಗೆ ಹಾಕೊಂತಾ ಇದೀನಿ. ಅಂದ್ರೆ ಕುಟ್ಕೊಂಡಿದ್ವಲ್ಲ ಜೀರಿಗೆ, ಹಾಗಾಗಿ ಸ್ವಲ್ಪ ಜೀರಿಗೆ ತಗೊಂಡು ಇವಾಗ ಹಾಕೊಂಡಾದ್ಮೇಲೆ ಸ್ವಲ್ಪ ಕರಿಬೇವು ಮತ್ತೆ ಚೆಚ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಒಗ್ಗರಣೆ ಹಾಕೋಬಿಟ್ಟು ಇವಾಗ ಅಂದ್ರೆ ಒಂದ್ ಒಣಮೆಣಸಿನಕಾಯಿನ 2 ಭಾಗ ಮಾಡ್ಕೊಂಡು
ಸ್ವಲ್ಪ ಒಣಮೆಣಸಿನಕಾಯಿ ಹಾಕೊಂಡು ಆಗ್ಲೇ ಅಂದ್ರೆ ಹುರ್ಕೊಂಡಿದ್ದಂತ ಅಂದ್ರೆ ಕಾಳುಮೆಣಸು ಮತ್ತೆ ಜೀರಿಗೆ ಪುಡಿನ ಕುಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗಲೇ ಹಾಕೊಂಡಿದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಬ್ಕೊಂಡಿರುವಂತ ಟೊಮೊಟೊ ಇವಾಗ ಹಾಕೊಂತಾ ಇದೀನಿ ನೋಡಿ. ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕಿದೆ. ಹಾಗಾಗಿ ಇವಾಗ ಎರಡು ಕೂಡ ಹುಣಸೆಹಣ್ಣು ರುಬ್ಬೇಕಾದ್ರೆ ಹಾಕೊಂಡ್ರೆ ಸರಿ ಹೋಗುತ್ತೆ. ಹಾಗಾಗಿ ಇವಾಗ ನೋಡಿ ಇಷ್ಟು ರುಬ್ಕೊಂಡಿರುವಂತ ಟೊಮೊಟೊ ಪೇಸ್ಟ್ ನ ಇವಾಗ ಹಾಕೊಂಡಿದ್ದೀನಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರು ಕೆಲವೊಂದ್ ತರ ಮಾಡ್ತೀರಾ, ಆದ್ರೆ ನಾನು ಈ ತರ ಮಾಡ್ತೀನಿ. ಈ ತರ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಟೊಮೊಟೊ ಬೇಯಿಸಿದ ನೀರಿತ್ತಲ್ಲ ಅದನ್ನ ಸಪರೇಟ್ ಇಟ್ಟಿದ್ದೆ. ಆ ನೀರ್ನ ಇವಾಗ ನಾನು ಮಿಕ್ಸಿ ಜಾರಿಂದ ಹಾಕೊಂಡು ಇಷ್ಟು ಸಾಕ ಅಂದ್ರೆ ಒನ್ ಟೈಮಿಗಲ್ಲ, ಹಾಗಾಗಿ ಇಷ್ಟು ತಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವಾಗ ರಸಂ ಪೌಡ್ರನ್ನ ತಗೊಂತಾ ಇದೀನಿ ನೋಡಿ. ಇದು ಸ್ವಸ್ತಿಕ್ ರಸಂ ಪೌಡ್ರು. 1 ಚಮಚ ಅಷ್ಟು ರಸಂ ಪೌಡರ್‌ನ ತಗೊಂತಾ ಇದ್ದೀನಿ. ಸ್ವಲ್ಪ ಚಮಚ ಇದು ಸ್ವಲ್ಪ ದೊಡ್ಡದಿದೆ. ನೀವು ಬೇಕಿದ್ರೆ 2 ಚಮಚನ ಹಾಕೋಬಹುದು. ಇಷ್ಟು ರಸಂ ಪೌಡರ್‌ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ. ರಸಂ ಪೌಡರ್ ತಂದ್ರೆ ನಮಗೆ 1, 2 ತಿಂಗಳು 3 ತಿಂಗಳು ಬರುತ್ತೆ. ಹಾಗಾಗಿ ಸ್ವಲ್ಪ ಅರ್ಧ ಕೆಜಿ ಅಷ್ಟು ತಗೊಂಡ್ ಬರ್ತೀವಿ. ಹಾಗಾಗಿ ಒತ್ತು ಶಾವಿಗೆ ಮಾಡ್ಕೊಳಕ್ಕೆ ಸ್ವಲ್ಪ ನೀರು ಅಂದ್ರೆ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಇಷ್ಟು ತಗೊಂಡಿದ್ದೀನಿ ನೀರು. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೆ ಎಣ್ಣೆನ ಹಾಕೊಂತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಗಂಟುಗಳಿರಲ್ವಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕೊಂಡೆ. ಹಾಗೆ ಒಂದ್ ಕಡೆ ರಸಂ ಕೂಡ ಚೆನ್ನಾಗಿ ಬೆಂದಿತ್ತು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಬಿಟ್ಟು ಹಾಕೊಂಡು ಇವಾಗ ಸಾಂಬಾರ್ ಕೂಡ ರೆಡಿ ಆಯ್ತು. ಅದನ್ನ ಕೂಡ ಇಳಿಸ್ಕೊಂತೀನಿ. ಇವಾಗ ಈ ಕಡೆ ಕೂಡ ಅಂದ್ರೆ ಕುದಿ ಬಂತಲ್ಲ, ಹಾಗಾಗಿ ಇವಾಗ ಅಕ್ಕಿ ಹಿಟ್ಟನ್ನ ಹಾಕೊಂತಾ ಇದೀನಿ ನೋಡಿ. ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ಹಾಕೊಂತಾ ಇದೀನಿ. ಎಣ್ಣೆ ಹಾಕೋದ್ರಿಂದ ಒಂದು ಚೂರು ಒಂದು ಗಂಟು ಕೂಡ ಆಗಲ್ಲ. ಎಷ್ಟು ಸಾಫ್ಟ್ ಆಗುತ್ತೆ ಅಂದ್ರೆ ಒತ್ತು ಶಾವಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ನಾನು. ನೋಡಿ ಇಷ್ಟು ಅಂದ್ರೆ ಅಕ್ಕಿ ಹಿಟ್ಟನ್ನ ಹಾಕೊಂತಾ ಇದೀನಿ. ಅಂದ್ರೆ ಅಲ್ಲಿ ನಮ್ಮ ಚಿಕ್ಕ ಮಾವವ್ರ ಮನೆಗೂ ಕೊಡ್ಬೇಕಲ್ಲ, ಹಾಗಾಗಿ ಮತ್ತೆ ಅಶ್ವಿನಿ ಮತ್ತೆ ಸೋನಿ ಇದು ಅಪರೂಪಕ್ಕೆ ಮಾಡ್ತೀವಲ್ಲ, ಹಾಗಾಗಿ ಎರಡು ಆ ತರ ತಿಂತೀವಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ ಅಕ್ಕಿ ಒತ್ತು ಶಾವಿಗೆ ಮಾಡ್ಕೊಳಕ್ಕೆ. ನೋಡಿ ಈ ತರ ಚೆನ್ನಾಗಿ ಅಂದ್ರೆ ಹಿಟ್ಟನ್ನ ಈ ತರ ಚೆನ್ನಾಗಿ ಒಳಗಡೆನೆ ಮಾಡ್ಬೇಕು. ತಿರ್ಗಿಸಕ್ ಹೋದ್ರೆ ಅದು ಬೇಗನೆ ಗಂಟುಗಳಾಗ್ಬಿಡುತ್ತೆ. ತಿರ್ಗಿಸ್ಬಾರ್ದು. ಹೀಗೇನೆ ಅಕ್ಕಿ ಹಿಟ್ಟು ಬೇಗನೆ ಗಂಟುಗಳಾಗ್ಬಿಡುತ್ತೆ. ಹಾಗಾಗಿ ಇಷ್ಟು ಚೆನ್ನಾಗಿ ಒಂದು 20 ನಿಂದ 25 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಅಷ್ಟರಲ್ಲಿ ಕಾಯಿ ರಸ ಮಾಡ್ಕೊಳಕ್ಕೆ ಸ್ವಲ್ಪ ಬೆಲ್ಲ ಮತ್ತೆ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ 3 ಏಲಕ್ಕಿನ ತಗೊಂಡು ಚೆನ್ನಾಗಿ ರುಬ್ಕೊಂಡ್ ಬರ್ತೀನಿ. ಇವಾಗ ನೋಡಿ ಚೆನ್ನಾಗಿ ಅಕ್ಕಿ ಹಿಟ್ಟು ಕೂಡ ಬೆಂದಿತ್ತು. ಅಮ್ಮನೇ ಇವಾಗ ಚೆನ್ನಾಗಿ ತಿರ್ಗಿಸಿ ಕೊಡ್ತಾ ಇದ್ದಾರೆ, ಗಂಟುಗಳು ಇರಬಾರ್ದು ಅಂದ್ಬಿಟ್ಟು ಅಮ್ಮ ಮಾಡ್ತಾ ಇದ್ದಾರೆ. ಅಂದ್ರೆ ಅಕ್ಕಿ ಹಿಟ್ಟನ್ನೆಲ್ಲ ಮುದ್ದೆ ತರ ಮಾಡಿ ಇವಾಗ ಕೊಡ್ತಾ ಇದ್ದಾರೆ. ನಾನು ಮತ್ತೆ ಅಶ್ವಿನಿ ಇಬ್ರು ಕೂಡ ಇವಾಗ ರೆಡಿ ಮಾಡ್ಕೊಂಡ್ ಕುಂತಿದೀವಿ ಶಾವ್ಗೆನ ಒತ್ತಕ್ಕೆ. ಇದು ನಮ್ಮ ಅಂದ್ರೆ ನನ್ಗೇನೆ ಒತ್ತಕ್ಕೆ ಫುಲ್ ಕಷ್ಟ ಆಗ್ತಿತ್ತು. ಅದ್ರಲ್ಲಿ ಸೋನೆ ಬಂದು ನಾನ್ ಒತ್ತುತ್ತೀನಿ ಕೊಡು ಅಂದ್ಬಿಟ್ಟು ಕೋತಾಳೆ. ಸರಿಯಾಗಿ ಬಿದ್ದು ಸುಮ್ನೆ ಕುಂತಿದ್ದಾಳೆ ಸೈಲೆಂಟ್ ಆಗಿ. ಇವಾಗ ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಎದ್ದು ನಿಂತು ಅಷ್ಟು ಜೋರಾಗಿ ಪ್ರೆಸ್ ಮಾಡಿದ್ರು ಕೂಡ ಒಂದೊಂದ್ಸತಿ ಆಗಲ್ಲ. ಈ ತರ ನೋಡಿ ಪ್ರೆಸ್ ಮಾಡಿದ್ರೆ ಶಾವಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಇದು ಶಾವಿಗೆ ಒತ್ತೋ ಇದು ಇಲ್ಲಿಗೆ ಬಂದಿದ್ರು, ಊರ್ ಕಡೆ ಬರ್ತಾನೆ ಇರ್ತಾರೆ. 200 ರೂಪಾಯಿ ಕೊಟ್ಟು 200 150 ಕೊಟ್ಟು ತಗೊಂಡಿದ್ವು. ಅಂದ್ರೆ 1 ವರ್ಷ 1.5 ವರ್ಷ ಆಗ್ತಾ ಬಂತು. ತುಂಬಾ ಚೆನ್ನಾಗಿ ಶಾವಿಗೆ ಇದ್ರಲ್ಲಿ ಬರುತ್ತೆ. ಅಂದ್ರೆ ನಾವು ಅಂದ್ರೆ ಸ್ಟೀಲ್ದು ತಗೊಂಡು ಈ ತರ ಖಾರ ಮಾಡ್ಕೊಳ್ಳೋದ್ರಲ್ಲಿ ಒತ್ತುತ್ತೀವಲ್ಲ, ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಅಂದ್ರೆ ಸುಡುತ್ತೆ, ಆದ್ರೆ ಇದು ಸುಡಲ್ಲ, ನೀಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಶಾವ್ಗೆ ಒತ್ತು ಮಾಡಕ್ಕೆ ಅಂದ್ರೆ ಮಿನಿಮಮ್ ಇಬ್ರು ಬೇಕೇ ಬೇಕು. ಅಂದ್ರೆ ಒಬ್ರು ಈ ತರ ಮುದ್ದೆ ತರ ಮಾಡಿ ಇಟ್ರೆ ಅದನ್ನ ನಾವು ಒತ್ತಕ್ಕೆ ಒಬ್ರು ಬೇಕಾಗುತ್ತೆ. ಅಂದ್ರೆ ಇಲ್ಲಿ 3 ಜನನೇ ಇದ್ವು. ನಾನು, ಅಮ್ಮ, ಸೋನಿ. ಅಂದ್ರೆ ಸೋನಿ ಇಲ್ಲಿ ಸುಮ್ನೆ ತರಲೆ ಮಾಡ್ತಿದ್ಲು ಅಷ್ಟೇ. ಅವಳೇನು ಸುಮ್ನೆ ಮಾಡ್ತಿದ್ಲು. ಹಾಗೆ ಅಶ್ವಿನಿ ಕುತ್ಕೊಂಡಿದ್ಲು. ಅವಳಿಗೆ ಒತ್ತಕ್ಕಾಗ್ಲಿಲ್ಲ ಅಂತ ಅವಳೇ ಕುತ್ಕೊಂಡು, ನಾನು ಅಮ್ಮ ಕೂಡ ಇವಾಗ ಮಾಡ್ತಾ ಇದೀವಿ ನೋಡಿ. ಸ್ವಲ್ಪ ಕೆಳಗಡೆ ನೀರ್ ಹಾಕ್ಬಿಟ್ರೆ ಅದು ಮುದ್ದೆ ಅಂಟ್ಕೊಳ್ಳಲ್ಲ. ಸ್ವಲ್ಪ ನೀರ್ ಹಾಕೊಂಡು ಮುದ್ದೆನ ಈ ತರ ಶಾವ್ಗೆ ಒತ್ಬಿಟ್ರೆ ನೀಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಕಾಯಿ ರಸ ಒಂದ್ ಒಳ್ಳೆ ಇದು. ಹಳ್ಳಿ ಕಡೆ ಅವಾಗ ನಮ್ಮ ಅಜ್ಜಿಯವ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅವಾಗವಾಗ. ಅಂದ್ರೆ ನಾವು ಬೆಂಗಳೂರಿಂದ ಊರಿಗೆ ಬರ್ತಾ ಇದ್ವಲ್ಲ, ಅವಾಗಂತೂ ಕೇಳಿಸ್ಕೊಂಡ್ ಮಾಡ್ತಿದ್ವು. ಅಂದ್ರೆ ಇದಕ್ಕೆ ಹುಳ ಅಂತ ಹೇಳ್ತಿದ್ದೆ ನಾನು. ಅಂದ್ರೆ ಇದು ಸ್ವಲ್ಪ ಎರೆಹುಳ ತರ ಕಾಣಿಸುತ್ತಲ್ಲ ಇದು ಉದ್ದುದ್ದಕ್ಕೆ, ಹಾಗಾಗಿ ನಾನು ಹುಳ ಮಾಡಜ್ಜಿ ಅಂತಿದ್ದೆ. ಅದು ಹುಳ ಅಲ್ಲ ಕಣೆ ಶಾವಿಗೆ ಅಂತ ಹೇಳ್ತಿದ್ರು ನಮ್ಮಜ್ಜಿ. ನಾನಂತೂ ಯಾವಾಗ್ಲೂ ಅದನ್ನ ಹುಳ ಅಂತಾನೆ ಕರಿತೀನಿ. ಒಂದೊಂದ್ ಟೈಮ್ ಇದು ಹೆಸರು ಬರ್ಲಿಲ್ಲ ಅಂದ್ರೆ ನಾನು ಹುಳ ಅಂತಾನೆ ಹೇಳ್ಬಿಡ್ತೀನಿ. ಅವಾಗ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ಹುಳ ಅಂದ್ರೆ ಶಾವಿಗೆ ಅಂದ್ಬಿಟ್ಟು. ಅದನ್ನ ನಾನು ಇವಾಗ ಅಮ್ಮ ಎಲ್ಲ ಮಾಡ್ಕೊಂಡು ಅಂದ್ರೆ ಕೆಳಗಡೆ ಒಬ್ರು ಇಟ್ಕೊಳಕ್ಕೆ ಪ್ಲೇಟು ಇಲ್ಲ ಬಾಳೆ ಎಲೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಾಳೆ ಎಲೆ ಇರ್ಲಿಲ್ಲ ಅಂದ್ರೆ ನೈಟ್ ಹೊತ್ತು ಬಾಳೆ ಗಿಡಕ್ಕೆ ಯಾವ್ದೇ ಗಿಡಕ್ಕೆ ಕೈ ಹಾಕ್ಬಾರ್ದಲ್ಲ, ಹಾಗಾಗಿ ಸ್ವಲ್ಪ ಚಿಕ್ಕ ಒಂದು ತಟ್ಟೆನ ತಗೊಂಡು ಹಾಕೊಂತಾ ಇದೀವಿ ನೋಡಿ. ಈ ತರ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಶಾವಿಗೆ. ಅಂದ್ರೆ ಅಪರೂಪಕ್ಕೆ ಈ ತರ ಮಾಡ್ಕೊಂಡ್ ತಿಂದ್ರು ಅದು ಕೂಡ ಒಂದು ರುಚಿನೇ ಅಂದ್ರೆ ಹಳ್ಳಿ ಕಡೆ ಈ ತರ ಮಾಡ್ತಾ ಇರ್ತಾರೆ, ಅಪರೂಪಕ್ಕೇನಿಲ್ಲ. ಅಂದ್ರೆ ಸಿಟಿ ಕಡೆ ಸ್ವಲ್ಪ ಕಮ್ಮಿನೇ. ಆದ್ರೆ ಈಗ ಇದ್ರಲ್ಲಿ ಸಿಟಿ ಕಡೆನೆ ಜಾಸ್ತಿ ಮಾಡ್ತಾ ಇದೀವಿ, ಹಳ್ಳಿ ಕಡೆ ಇನ್ನು ಕಮ್ಮಿನೇ ಅನ್ಬೋದು. ನೋಡಿ ಇವಾಗ ಎಲ್ಲರೂ ಕುತ್ಕೊಂಡ್ ಮಾಡ್ತಾ ಇದೀವಿ.
ಅಷ್ಟರಲ್ಲಿ ಸೋನಿ ಕೂಡ ಸುಮ್ನೆ ಕೂತ್ಕೊಂಡ್ಬಿಟ್ಲು ಅವಳು ಕೂಡ ನೋಡ್ಕೊಂಡು. ಅಂದ್ರೆ ಸ್ವಲ್ಪ ಬೈದು ಸುಮ್ನೆ ಕುಣ್ಸಿದ್ದೆ ಅವಳಿಗೆ. ಸುಮ್ನೆನೇ ಇರ್ತಿರ್ಲಿಲ್ಲ. ನಾನು ಒಂದ್ಸತಿ ಮಾಡ್ತೀನಿ, ನಾನು ವಿಡಿಯೋ ಮಾಡ್ಕೊಂತೀನಿ ಅಂತ ಹಳೆ ಫೋನ್ ಎತ್ಕೊಂಡು ವಿಡಿಯೋ ಮಾಡ್ಕೊಳಕ್ಕೆ ಕುಂತಿದ್ದಾಳೆ. ಇವಾಗ ನೋಡಿ ಶಾವ್ಗೆ ಎಲ್ಲ ಮಾಡಾಯ್ತು. ಇಷ್ಟು ಶಾವ್ಗೆ ಬಂದಿದೆ. ನಮ್ಮ ಮನೆಯವರು ಸ್ವಲ್ಪ ಸ್ವೀಟ್ ತಿನ್ನೋದು ಕಮ್ಮಿನೇ. ಹಾಗಾಗಿ ಸೈಡಿಗೆ ಸ್ವಲ್ಪ ಬಜ್ಜಿನೇ ಮಾಡ್ಕೊಡ್ತಾ ಇದ್ದಾಳೆ ನನ್ನ ತಂಗಿ. ಅಂದ್ರೆ ಬೆಂಗಳೂರಿಂದಾನೇ ನಮ್ಮಮ್ಮ ಸ್ವಲ್ಪ ತಂದಿದ್ರು. ಅಂದ್ರೆ ಬಜ್ಜಿ ಮಾಡೋ ಮೆಣಸಿನ್ಕಾಯಿನ. ಹಾಗಾಗಿ ಅಲ್ಲಿಂದ ತಂದಿದ್ರಲ್ಲ ಅದನ್ನ ಇವಾಗ ಅಶ್ವಿನಿನೇ ಮಾಡ್ಕೊಡ್ತಾ ಇದ್ದಾಳೆ. ಅಂದ್ರೆ ಫುಲ್ ಸುಸ್ತಾಗ್ಬಿಟ್ಟಿತ್ತು ನನ್ಗೆ. ಅಂದ್ರೆ ಬೈಕಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳಕ್ ಆಗಲ್ಲ, ಬೆನ್ನು ನೋವು ತರ ಆಗ್ಬಿಟ್ಟಿತ್ತು. ಹಾಗಾಗಿ ಅಶ್ವಿನಿ ಸ್ವಲ್ಪ ಮಾಡ್ಕೊಟ್ಲು. ಹಾಗೆ ನಾನು ಅಡ್ಗೆನ ಎಲ್ಲ ಆಯ್ತಲ್ಲ ಅವ್ರಿಗೆ ಊಟಕ್ಕೂ ಹಾಕಿದ್ದೆ. ಹಾಗೆ ಅವ್ರು ಬಿಸಿ ಬಿಸಿ ಬಜ್ಜಿನ ಮಾಡ್ಕೊಡ್ತಾ ಇದ್ಲು. ನಾನು ಕೂಡ ಬಜ್ಜಿ ತಗೊಂಡೋಗಿ ಹಾಕ್ ಬಂದೆ. ನೋಡಿ ಹೇಗಿದೆ ನಮ್ಮನೆ ಊಟ. ಒತ್ತು ಶಾವ್ಗೆ ಮತ್ತೆ ಕಾಯಿ ರಸ, ಬಜ್ಜಿ. ನೋಡಿ ರಸಂ ಕೂಡ ತುಂಬಾ ಚೆನ್ನಾಗಿತ್ತು. ಅನ್ನಕ್ಕೆ ಈ ತರ ಸಿಂಪಲ್ ಆಗಿ ರಸಂ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಲ್ಲರಿಗೂ ಕೂಡ ನೆಗಡಿ ಮತ್ತೆ ಗಂಟ್ಲು ನೋವು ಅಮ್ಮನ್ಗೆ ಅಶ್ವಿನಿಗೂ ಕೂಡ ಹಾಗೆ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ಧನಿಯಾ ಕಾಫಿನೇ ಇಟ್ಬಿಡು ಅಂತ ಅಂದ್ರು. ಹಾಗಾಗಿ ಆಗ ಬೆಳಗ್ಗೆ ಧನಿಯಾ ಕಾಫಿ ಇಟ್ಕೊಳಕ್ಕೆ ನೋಡಿ ಇಷ್ಟು ತಗೊಂಡಿದ್ದೀನಿ. ಅಂದ್ರೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ. ಹಾಗಾಗಿ ಸ್ವಲ್ಪ ಬೋರ್ ಮಾಡಕ್ಕೆಲ್ಲ ಹೋಗಲ್ಲ. ಏನ್ ಯಾವಾಗ್ಲೂ ಧನಿಯಾ ಕಾಫಿನ ಬಗ್ಗೆನೇ ಹೇಳ್ತಾರೆ ಅಂತ. ನೋಡಿ ಇಷ್ಟು ಚೆನ್ನಾಗಿ ಕುದಿದ್ರೆ ಸಾಕು. ಎಂತ ಗಂಟ್ಲು ನೋವು ಅಂದ್ರೆ ಗಂಟ್ಲಲ್ಲಿ ಕಿಚ ಕಿಚ ಇದ್ರು ಕೂಡ ನೀಟಾಗಿ ಇದಾಗ್ಬಿಡುತ್ತೆ. ಬೆಂಗಳೂರಿಂದ ನೋಡಿ ನನ್ನ ತಂಗಿ ಸೋನಿಗೆ ಅಂತ ಇಷ್ಟು ಐಟಮ್ನ ತಂದು ಕೊಟ್ಟಿದ್ದಾಳೆ. ಹಾಗೆ ಇವತ್ತು ಅಂದ್ರೆ ಅಮ್ಮ ಬೆಳಗ್ಗೆ ಭಾನುವಾರನೇ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಬೆಳಗ್ಗೆನೆ ಸ್ವಲ್ಪ ಚಿಕನ್ ಕಟ್ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಕರೆಂಟ್ ಇಲ್ಲ ನಮ್ಮೂರಲ್ಲಿ. ಒಂದ್ 4-5 ದಿವಸದಿಂದ ಕರೆಂಟ್ ತೆಗಿತಾನೆ ಇದ್ದಾರೆ. ಹಾಗಾಗಿ ಫ್ರೈ ಮಾಡ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಷ್ಟು ಮನೆ ಕಟ್ ಮಾಡಿ ಹೋಗ್ತಾ ಇದ್ದಾರೆ. ಅಂದ್ರೆ ಅಮ್ಮ ಮತ್ತೆ ಅಶ್ವಿನಿ ಬಂದ್ರೆ ನಂಗೆ ಅಷ್ಟೊಂದು ಕೆಲಸನೇ ಇರಲ್ಲ. ಅವರೇ ಎಲ್ಲ ಕೆಲಸ ಮುಗಿಸ್ಕೊ ನನ್ಗೆ ಆರಾಮಾಗಿ ಕುಣ್ಸಿ ನನ್ಗೆ ಊಟ ಮಾಡ್ಕೊಟ್ಟು ಕಳಿಸ್ತಾರೆ. ಅಂದ್ರೆ ಊಟ ಹಾಕಿ ಕುತ್ಕೋ ಅಂತ ಹೇಳ್ತಾರೆ. ಅಷ್ಟು ಅಮ್ಮನೇ ಮಾಡ್ಕೊಂತಾರೆ. ನೋಡಿ ಚಪಾತಿ ಕೂಡ ಅಶ್ವಿನಿ ಇವಾಗ ಮಾಡ್ಕೊತಾ ಇದ್ದಾಳೆ. ನಮ್ಮ ಮನೆಯವರು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡ್ಕೊಂಡು ಅಂದ್ರೆ ಅಶ್ವಿನಿಗೆ ನಗಿಸ್ತಾ ಇದ್ರು ಏನೇನೋ ಹೇಳ್ಕೊಂಡು. ನಿನ್ ಗಂಡನ ಮನೇಲಿ ಇಷ್ಟು ಕೆಲಸ ಮಾಡ್ತೀಯಾ, ಇಲ್ಲಿ ನೋಡಿ ಎಷ್ಟು ಕೆಲಸ ಮಾಡ್ತಾ ಇದೀಯಾ, ಮುಂದೆ ಇದೇ ಕೆಲಸ, ಅದನ್ನೆಲ್ಲ ಇವಾಗ ಕಲ್ತ್ಕೊ ಅಂತ ಏನೇನೋ ಹೇಳ್ತಾ ಇದ್ರು. ಹಾಗೆ ಅಮ್ಮ ಕೂಡ ಇವಾಗ ಚಿಕನ್ ಫ್ರೈನ ಮಾಡ್ತಾ ಇದ್ದಾರೆ. ಅಂದ್ರೆ ಕರೆಂಟ್ ಇರ್ಲಿಲ್ಲ. ಹಾಗೆ ನಾರ್ಮಲ್ ಆಗಿ ಅಂದ್ರೆ ಈರುಳ್ಳಿ ಕಟ್ ಮಾಡ್ಕೊಂಡು ಡ್ರೈ ಅಂತೀವಲ್ಲ ಆ ತರ ಫ್ರೈನ ಮಾಡ್ತಾ ಇದ್ರು. ಏನೇನ್ ಹಾಕಿದ್ರು ಅಂತ ನಾನು ಒಳಗಡೆ ನೋಡಕ್ಕೆ ಹೋಗಿಲ್ಲ. ಅಂದ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಇವಾಗ ಚಪಾತಿನಾದ್ರೂ ಬೇಯಿಸಕ್ಕ ಅಂದ್ಬಿಟ್ಟು ಇವಾಗ ಬಂದೆ. ಹಾಗೆ ಸ್ವಲ್ಪ ಪಾತ್ರೆಗಳೆಲ್ಲ ಚೆಲ್ಲಾಪಿಲ್ಲಿ ಆಗ್ಬಿಟ್ಟಿತ್ತು ಇಡೀ ಅಡಿಗೆ ಮನೆ. ಅದನ್ನೆಲ್ಲ ಇವಾಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟರಲ್ಲಿ ಸ್ವಲ್ಪ ಕಬಾಬ್ಗೆ ಕೂಡ ನೆನ್ಸಿದ್ಲು ನನ್ನ ತಂಗಿನೇ. ಹಾಗಾಗಿ ಅವಳೇ ಕಬಾಬ್ನ ಮಾಡ್ತಾ ಇದ್ದಾಳೆ. ಸ್ಪೂನಿಂದ ಅವಳಿಗೆ ಎಣ್ಣೆ ಅಂದ್ರೆ ತುಂಬಾ ಭಯ. ಒಂದ್ ಚಿಕ್ಕವಳಿರ್ಬೇಕಾದ್ರೆ ಎಣ್ಣೆ ಕೈ ಸುಳಿಸ್ಕೊಬಿಟ್ಟಿದ್ಲು. ಹಾಗಾಗಿ ಸ್ಪೂನಿಂದ ದೂರದಿಂದ ನಿಂತ್ಕೊಂಡು ಕಬಾಬ್ನ ಮಾಡ್ತಾ ಇದ್ದಾಳೆ. ಅಂದ್ರೆ ಸುಮ್ಮಗೆ ಮತ್ತೆ ಸೋನಿಗೆ ಕಬಾಬ್ ಇಷ್ಟ ಆಗುತ್ತೆ. ಹಾಗಾಗಿ ಅಂದ್ರೆ ಅದೇ ಒಂದ್ 3 ಕೆಜಿ ಅದ್ರಲ್ಲಿ ಒಂದ್ 2.5 ಕೆಜಿ ವೇಸ್ಟೇಜ್ ಎಲ್ಲ ಹೋಗಿತ್ತು. ಅದಕ್ಕೆ ಸ್ವಲ್ಪನೇ ಒಂದ್ ಅರ್ಧ ಕೆಜಿ ಅಷ್ಟು ತಗೊಂಡು ಇವಾಗ ಕಬಾಬ್ನ ಮಾಡ್ಕೊಟ್ಟು. ನೋಡಿ ಇಷ್ಟು ಕಬಾಬ್ನ ಅಂದ್ರೆ ಸಣ್ಣ ಪೀಸ್ ಮಾಡ್ಬೇಕಾಗಿತ್ತು. ನಮ್ಮ ಮನೆಯವ್ರು ಎಷ್ಟು ಕಟ್ ಮಾಡ್ಕೊಟ್ಟಿದ್ರು ಅಷ್ಟೇ ಹಾಕ್ತಿದ್ದೆ ಕಬಾಬ್ಗೆ. ಹಾಗೆ ಎಲ್ಲ ಮುಗಿಸ್ಕೊಂಡು ಇವಾಗ ನೋಡಿ ಅಶ್ವಿನಿ ಮತ್ತೆ ಅಮ್ಮ ಕೂಡ ಹೋಗಿ ಬಿಟ್ಟು ಬಂದ್ರು ನಮ್ಮ ಮನೆಯವರು. ಇದು ನೋಡಿ ನಮ್ಮ ತೋಟದಲ್ಲಿ ಬೆಳೆದಿರುವಂತ ಸೀಬೆಕಾಯಿ. ಅದನ್ನ ಇವಾಗ ನಮ್ಮ ಮನೆಯವ್ರು ಕಿತ್ಕೊಂಡ್ ಬಂದಿದ್ರು. ಇವಾಗ ಕಟ್ ಮಾಡಿ ತಿಂತಾ ಇದ್ದಾರೆ. ಹಾಗೆ ನಾವು ಕೂಡ ಮಧ್ಯಾಹ್ನ ಊಟ ಮಾಡ್ಲಿಲ್ಲ. ಅಂದ್ರೆ ಅಮ್ಮ ಮತ್ತೆ ಅಶ್ವಿನಿ ಇಬ್ರೇ ಕೂಡ ಊಟ ಮಾಡ್ಕೊಂಡು ಹೋದ್ರು. ನೋಡಿ ಹೀಗಿದೆ ಫ್ರೈ ಮತ್ತೆ ಕಬಾಬ್ ಚಪಾತಿ. ಅಮ್ಮ ಹೋದ ತಕ್ಷಣ ಏನೋ ಒಂಥರ ಬೇಜಾರು ಅನ್ಸ್ಬಿಡ್ತು. ಏನೋ ತವ್ರ ಮನೆಯಿಂದ ಯಾರಾರ ಬಂದು ಸಡನ್ ಆಗಿ ಹೋಗ್ಬಿಟ್ರೆ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ. ಹಾಗೆ ನನಗೂ ಕೂಡ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ನೀರಿಗೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಬೇಗನೆ ಅಂದ್ರೆ ಗ್ಯಾಸ್ಟ್ರಿಕ್ ಇದಾಗುತ್ತೆ ಅಂದ್ಬಿಟ್ಟು ನಾನು ಯಾವಾಗ್ಲೂ ಇದೇ ತರ ಮಾಡ್ತೀನಿ ತುಂಬಾ ಗ್ಯಾಸ್ಟ್ರಿಕ್ ಆದ್ರೆ. ಲಸ್ಸು ಮತ್ತೆ ಸೋನಿಗೆ ಅಂದ್ಬಿಟ್ಟು ಜ್ಯೂಸ್ ಮಾಡ್ತಾ ಇದ್ದೀನಿ. ಆಪಲ್ ಮತ್ತೆ ಆರೆಂಜ್ನ ತಗೊಂಡು ಅವ್ರಿಗೋಸ್ಕರ ಒಂದೊಂದು ಕಪ್ಪು ಅಂದ್ರೆ ಜ್ಯೂಸ್ನ ಮಾಡ್ಕೊಟ್ಟೆ. ನೈಟ್ ಹೊತ್ತು ಅವ್ರು ಸರಿಯಾಗಿ ಊಟ ಮಾಡಲಿಲ್ಲ. ಹಾಗಾಗಿ ನಾನು ಕೂಡ ಜೀರಿಗೆ ನೀರನ್ನ ನೋಡಿ ಈ ತರ ಸೋಸ್ಕೊಂಡು ಕುಡಿತಾ ಇದ್ದೀನಿ. ಎಷ್ಟೇ ಗ್ಯಾಸ್ಟ್ರಿಕ್ ಇದ್ರೂ ನಿವಾರಣೆ ಆಗುತ್ತೆ. ಹಾಗೆ ಕಲ್ಲಂಗಡಿ ಕೂಡ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಮತ್ತೆ ಮೆಣಸಿನ್ಕಾಯಿ ಪುಡಿ ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ತಿಂದೆ ನೈಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.